ನಮಸ್ಕಾರ ಸ್ನೇಹಿತರೆ, UPSC ಪ್ರೀ ಕೋಚಿಂಗ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. UPSC ಪ್ರಿಲಿಮ್ಸ್ ಸಪೋರ್ಟ್ ಪ್ರೋಗ್ರಾಮ್ ಅಂತ ಈ ಒಂದು ಸ್ಕೀಮಿನ ಹೆಸರು. ಇದು ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದಾವೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಸ್ನೇಹಿತರೆ, ಈ ಒಂದು ಫ್ರೀ ಕೋಚಿಂಗ್ಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಕಾಲ್ಫಾರ್ಮ್ ಆಗಿದೆ. ಇದು ಕೇವಲ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್, ಪಾರ್ಸಿ ಸಮುದಾಯದವರಿಗೆ ಮಾತ್ರ ಈ ಒಂದು UPSC ಪ್ರಿಲಿಮ್ಸ್ ಒಂದು ಕೋಚಿಂಗನ್ನು ಕೊಡಲಾಗ್ತಾ ಇದೆ. ಇದಕ್ಕೆ ನೀವು ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ವೆಬ್ಸೈಟಲ್ಲಿ, ಅಧಿಕೃತ ವೆಬ್ಸೈಟ್ನಲ್ಲಿ ಬಂದು ನೋಡಿದರೆ ನಿಮಗೆ ಫಸ್ಟು ಒಂದು ತೋರಿಸುತ್ತೆ ನೋಡಿ. 2025-26ನೇ ಸಾಲಿನ KS ಪರೀಕ್ಷಾ ಪೂರ್ವ ತರಬೇತಿ, ವಸತಿ ಸಹಿತ ತರಬೇತಿ ಅಂತ ಕೊಟ್ಟಿದ್ದಾರೆ. ಇದೇ ರೀತಿ ಇದರಲ್ಲಿ ಶೋ ಆಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳಿ, ಶೋ ಆಗುತ್ತೆ. ಇನ್ನೊಮ್ಮೆ ರಿಫ್ರೆಶ್ ಮಾಡ್ತೀನಿ, ಕೆಲಸ ತೋರಿಸುತ್ತೆ, ಗಿನ್ಸ್ಗೆಲ್ಲ ತೋರಿಸೋದಿಲ್ಲ. ಆವಾಗಲೇ ಇದು ಶೋ ಆಗ್ತಾ ಇತ್ತು, ಸೊ ಯಾಕೋ ಬರ್ತಾ ಇಲ್ಲ. ಸೊ ಟ್ರೈ ಮಾಡಿ ನೋಡ್ತೀನಿ. ಮತ್ತು ಇಲ್ಲಿ ಪೇಪರ್ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ನಿಮಗೆ ಶೋ ಮಾಡಿ ತೋರಿಸ್ತೇನೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ 2025-26ನೇ ಸಾಲಿನ ಒಂದು UPSC ಪ್ರಿಲಿಮ್ಸ್ ಸಪೋರ್ಟ್ ಪ್ರೋಗ್ರಾಮ್ ಮೂಲಕ ಪೂರ್ವಭಾವಿ ಪರೀಕ್ಷೆ ತರಬೇತಿಯನ್ನು ಪಡೆಯಲು ಅಲ್ಪಸಂಖ್ಯಾತರ ಸಮುದಾಯದ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು ಕೇವಲ ಆವಾಗಲೇ ಹೇಳಿದಂಗೆ ನಿಮಗೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್, ಪಾರ್ಸಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು UPSC 4 ತಿಂಗಳ ಒಂದು ಉಚಿತ ತರಬೇತಿಯನ್ನು ಕೊಡಲಾಗ್ತದೆ. 4 ತಿಂಗಳ ಒಂದು ವಸತಿ ಸಹಿತ ಅಂತ ಕೊಟ್ಟಿದ್ದಾರೆ. ಬೆಂಗಳೂರಿನ ಅಜ್ಜು ಭವನದಲ್ಲಿ ಈ ಒಂದು ವಸತಿ ಸಹಿತ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಗೆ UPSC ಪ್ರೀ ಕೋಚಿಂಗನ್ನು ಕೊಡಲಾಗುತ್ತೆ. ಒಟ್ಟು ಅವಧಿ 4 ತಿಂಗಳು, ಊಟ ವಸತಿ ಜೊತೆಗೆ ಇರುತ್ತೆ. ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ನೋಡಿ, ಇವತ್ತಿನಿಂದ ಅರ್ಜಿಗಳು ಪ್ರಾರಂಭ ಆಗಿದೆ. 4/3/2026ರಿಂದ ಅರ್ಜಿ ಪ್ರಾರಂಭ ಆಗಿ 9/3/2026ವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಒಂದು 5 ದಿನ ನಿಮಗೆ ಅವಕಾಶ ಇದೆ ನೋಡಿ. ಭಾಳ ಟೈಮ್ ಶಾರ್ಟ್ ಇದೆ, 5 ದಿನ ಮಾತ್ರ ಕೊಟ್ಟಿದ್ದಾರೆ. ನಾಳೆ ಒಂದು ವಿಡಿಯೋ ಮಾಡ್ತೀನಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಅಂತ. ಇಲ್ಲಿ ಅರ್ಹತೆ ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿ ಆಗಿರ್ಬಂದು ಕೊಟ್ಟಿದ್ದಾರೆ. ಕರ್ನಾಟಕದವ್ರಿಗೆ ಮಾತ್ರ ಇದು ಅನ್ವಯಿಸುತ್ತೆ, ಬೇರೆಯವರಿಗೆ ಇದು ಅರ್ಜಿ ಹಾಕೋಕ್ಕೆ ಅವಕಾಶ ಇಲ್ಲ. ಮತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರ್ಬೇಕಂತ ಕೊಟ್ಟಿದ್ದಾರೆ. ಆವಾಗಲೇ ಹೇಳಿದೆ, ಈ ಒಂದು ಸಮುದಾಯಕ್ಕೆ ನೀವು ಸೇರಿದವರು ವಿದ್ಯಾರ್ಥಿಗಳಾಗಿದ್ದರೆ ಮಾತ್ರ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇರುತ್ತೆ. ಇವರನ್ನು ಹೊರತುಪಡಿಸಿ ಬೇರೆಯವರಿಗೆ ಅವಕಾಶ ಇಲ್ಲ. ಅವರವರ ಒಂದು ಇಲಾಖೆಯಲ್ಲಿ ಅವರಿಗೆ ಸಪ್ರೇಟಾಗಿ ಕನ್ಫರ್ಮ್ ಆಗುತ್ತೆ. ಇದು ಕೇವಲ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತೆ. ಮತ್ತು UPSC KS ಪೂರ್ವ ಪರೀಕ್ಷೆ ಉತ್ತೀರ್ಣರಾಗಿರ್ಬೇಕಂತ ಕೊಟ್ಟಿದ್ದಾರೆ. ಈ ಅಭ್ಯರ್ಥಿಯು ಕೆಳಗೆ ಅಧಿಸೂಚನೆಗಳಲ್ಲಿ UPSC ಮತ್ತು KS ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಅದನಂತರ ಅಭ್ಯರ್ಥಿಯ ವಯೋಮಿತಿ 21 ವರ್ಷ ಮಿನಿಮಮ್ ಆಗಿರಲೇಬೇಕು. 21 ವರ್ಷದಿಂದ ಗರಿಷ್ಠ 35 ವರ್ಷದ ಒಳಗೆ ಇರಬೇಕು. ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕದೊಳಗಾಗಿ 21 ಆಗಿರಬೇಕು, 35 ಒಳಗೆ ಇರಬೇಕಂತ ಕೊಟ್ಟಿದ್ದಾರೆ. ಅದನಂತರ ಇಲ್ಲಿ ನೀವು ಅರ್ಜಿಯನ್ನು ಸೂಚನೆಗಳು ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟ್ ಮುಖಾಂತರ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ DOM-Karnataka.in ಅಂತ. ಇಲ್ಲಿ ಲಭ್ಯವಿರುವ ಅರ್ಜಿಯನ್ನು ನಮೂನೆಯಲ್ಲಿ ಮಾರ್ಗಸೂಚಿಗಳನ್ವಯ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದನ್ನು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋ ಅಂತ ತಿಳಿಸ್ಕೊಡ್ತೀನಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಒಂದು ಇಲಾಖೆಯ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು. ಇಷ್ಟರಲ್ಲಿ ಮಾತ್ರ ಈ ಒಂದು ಅಧಿಸೂಚನೆಯಲ್ಲಿ ಕೊಟ್ಟಿರುವಂಥದ್ದು. ಇವತ್ತಿನ ಒಂದು ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಇಷ್ಟೇ. ಈ ಒಂದು ಅಧಿಸೂಚನೆಯಲ್ಲಿ ಇರುವಂಥದ್ದು. ಇನ್ನೂ ಹೆಚ್ಚಿನ ಮಾಹಿತಿ ಈ ಒಂದು ವೆಬ್ಸೈಟಿಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೋಬೋದು. ನಾಳೆ ಒಂದು ವಿಡಿಯೋ ಮಾಡ್ತೇನೆ ಯಾವ ರೀತಿ ಒಂದು UPSC ಕೋಚಿಂಗ್ಗೆ ಪ್ರೀ ಅಪ್ಲಿಕೇಶನ್ ಹಾಕೋಬೋದು. ನೀವೇ ನಿಮ್ಮ ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ಒಂದು ಅರ್ಜಿಯನ್ನು ಹಾಕಿ ನಿಮಗೆ ತೋರಿಸ್ತೀನಿ. ಇದಿಷ್ಟು ಈ ಒಂದು UPSCಗೆ ಪ್ರಿಲಿಮ್ಸ್ ಸಪೋರ್ಟ್ ಪ್ರೋಗ್ರಾಮ್ ಮೂಲಕ ಒಂದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಪೂರ್ವಭಾವಿ ಪರೀಕ್ಷಾ ತರಬೇತಿಗೆ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಇದರಲ್ಲಿ ಇಲ್ಲಿಟಾಗಿ ಏನಾದರೂ ಮಾಹಿತಿ ಬೇಕು ಅಂದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರ ಕೊಡ್ತೀನಿ. ಹಾಗೂ ಡಿಸ್ಕ್ರಿಪ್ಷನಲ್ಲಿ ನಮ್ಮ Instagram ID ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ಮಾಹಿತಿಯನ್ನು ನೀವು ಪಡ್ಕೋಬೋದು. ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.